ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರು ರೇಣುಕಾಸ್ವಾಮಿಯ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿ ಹೆಚ್ಚು ಕಡಿಮೆ ಸುಮಾರು ಒಂದು 20-25 ದಿನ ಆಗ್ತಾ ಬಂತು. ಇಷ್ಟು ದಿನವಾದರೂ ಕೂಡ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಈ ನಡುವೆ ದರ್ಶನ್ ಈ ಜೈಲು ವಾಸದಿಂದ ಮುಕ್ತಿ ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನಾ ನೆಪಗಳನ್ನು ಹುಡುಕ್ತಾ ಇದ್ರು ಕೂಡ ಕೋರ್ಟ್ ಮತ್ತು ಜೈಲಾಧಿಕಾರಿಗಳು ಅದಕ್ಕೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಮತ್ತೊಂದು ಸ್ಫೋಟಕ ಸುದ್ದಿ ಈ ದರ್ಶನ್ ಜೈಲು ವಾಸಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಬಿದ್ದಿದೆ. ಇದು ಸಂಚಲನ ಸೃಷ್ಟಿಸುವಂಥ ಸುದ್ದಿಯೂ ಕೂಡ ಹೌದು. ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿರುವಂಥ ದರ್ಶನ್ ತೂಗುದೀಪ್ ಶೀಘ್ರದಲ್ಲೇ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಸುದ್ದಿ ಬಲವಾಗಿ ಓಡಾಡ್ತಿದೆ. ಹಾಗಾದರೆ ಇಂಥದ್ದೊಂದು ಸುದ್ದಿ ಬಂದಿದ್ಯಾಕೆ? ದರ್ಶನ್ ಅಸಲಿಗೆ ತುಮಕೂರು ಜೈಲಿಗೆ ಶಿಫ್ಟ್ ಆಗಬೇಕಾಗಿರೋದು ಯಾಕೆ ಮತ್ತು ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದು ಯಾಕೆ? ಈಗಾಗಲೇ ದರ್ಶನ್ ಬೇಡಿಕೆಗೆ ಮತ್ತು ದರ್ಶನ್ ಬೇಡಿಕೆಯ ಪೂರಕವಾಗಿ ಪರಪ್ಪನ ಅಗ್ರಹಾರದಲ್ಲಿ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಅವಕಾಶ ಇದೆ. ಆದರೂ ಕೂಡ ದರ್ಶನನ್ನು ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಜೈಲಿನ ಅಧಿಕಾರಿಗಳು ಬಂದಿರೋದಕ್ಕೆ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಕಾನೂನಿನಲ್ಲಿ ಅವಕಾಶ ಇದ್ದರೆ ಅದು ಯಾವ ರೀತಿಯಲ್ಲಿ ಶಿಫ್ಟನ್ನು ಮಾಡಬಹುದು ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಒಳಗಡೆ? ದರ್ಶನ್ ಮೇಲೆ ಬೇರೆ ಯಾವುದಾದ್ರೂ ಹಿಂಸೆ ಅಥವಾ ಅಟ್ಯಾಕ್ ಆಗುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳು ಜೈಲಿನ ಒಳಗಡೆ ಕಾಣಿಸ್ತಿದೆ ಜೈಲಾಧಿಕಾರಿಗಳಿಗೆ? ಈ ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ತೂಗುದೀಪ್ ಅಂತ ಹೇಳಿದ್ರೆ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ನೆಚ್ಚಿನ ನಟ, ದಾಸ. ಆದರೆ ಇವತ್ತು ಇದೇ ಪರಪ್ಪನ ಅಗ್ರಹಾರ ಪಾಲಿನ ವಿಚಾರಣಾಧೀನ ಕೈದಿ ಇದೇ ದರ್ಶನ್ ತೂಗುದೀಪ. ಬಹುಶಃ ದರ್ಶನ್ ತೂಗುದೀಪ್ ಕನಸು ಮನಸ್ಸಿನಲ್ಲೂ ಕೂಡ ಇಂಥದ್ದೊಂದು ದಿನ ಅದನ್ನು ಬಾಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿರಲಿಕ್ಕಿಲ್ಲ. ಕಳೆದ ಬಾರಿ ಜೈಲಿಗೆ ಹೋಗಿ ಹೊರಗಡೆ ಬಂದು ನಂತರ ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ಇನ್ಯಾವತ್ತೂ ಕೂಡ ಆ ರೀತಿಯಾದಂಥ ತಪ್ಪನ್ನು ನನ್ನ ಜೀವಮಾನದಲ್ಲಿ ಮಾಡಬಾರ್ದು. ಬಟ್ ಆ ಸಮಯ ಇತ್ತು ನೋಡಿ, 1 ತಿಂಗಳುಗಳ ಕಾಲ ಜೈಲಿನಲ್ಲಿ ಕಳೆದಿದ್ರಲ್ಲ ದರ್ಶನ್ ಕಳೆದ ಬಾರಿ ಹೆಂಡತಿಗೆ ಹೊಡೆದಂಥ ಕೇಸ್ನಲ್ಲಿ. ಆ ಸಂದರ್ಭದಲ್ಲಿ ಜೀವನ ಅಂದರೆ ಏನು, ಆ ಜೈಲಿಗೆ ಬರುವಂಥ ಅಪರಾಧಿಗಳ ಸಂಕಷ್ಟಗಳು ಹೇಗಿರ್ತವೆ, ಕಷ್ಟಗಳು ಹೇಗಿರ್ತವೆ, ಅವರ ತಪ್ಪುಗಳು ಯಾವ ರೀತಿ ಇರ್ತದೆ, ಇವೆಲ್ಲವನ್ನು ಕೂಡ ತುಂಬ ಹತ್ತಿರದಿಂದ ಕಂಡಿದ್ದರಿಂದ ಜೀವನವನ್ನು ಬದಲಾಯಿಸಿಕೊಳ್ತಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಮತ್ತೊಮ್ಮೆ ಜೈಲಿಗೆ ಹೋಗುವಂತಹ ನೀಚ ಕೃತ್ಯವನ್ನು ಮಾಡಲಿಕ್ಕಿಲ್ಲ ಅಂತೇಳಿ ಭಾವಿಸಿದರು. ಬಟ್ ಆದರೆ ದರ್ಶನ್ ಅದನ್ನು ಹುಸಿಗೊಳಿಸಿದರು. ದರ್ಶನ್ ಮಾಡಿದಂತಹ ಒಂದೇ ಒಂದು ತಪ್ಪು ಅಥವಾ ಎಡವಟ್ಟು ಇವತ್ತು ದರ್ಶನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡಿತು, ಪರಪ್ಪನ ಅಗ್ರಹಾರದಲ್ಲಿ ಮುಗ್ದೆ ಮುರಿಯುವಂತೆ ಮಾಡಿತು ಅಂತಲೂ ಕೂಡ ಹೇಳ್ಬೋದು. ದರ್ಶನ್ ತೂಗುದೀಪ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಊಟ ಹೊಂದಾಣಿಕೆ ಆಗ್ತಿಲ್ಲ, ಇರೋಕೆ ಹಾಸಿಗೆ ಸರಿ ಇಲ್ಲ, ಹಾಕೋಕ್ಕೆ ಬಟ್ಟೆ ನೆಟ್ಟಿಗಿಲ್ಲ, ಈ ರೀತಿಯಾದಂಥ ಸಾಲು ಸವಾಲುಗಳು ಎದುರಾಗ್ತಿದ್ದಾವೆ. ಆದರೆ ಈಗಾಗಲೇ ಕೋರ್ಟ್ ಮುಂದೆ ಈ ಕುರಿತು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಕೋರ್ಟ್ ಅದನ್ನು 18ನೇ ತಾರೀಕು ವಿಚಾರಣೆ ಮಾಡೋದು, ಅಲ್ಲಿವರೆಗೂ ಕೂಡ ಇದನ್ನೇ ತಿನ್ಕೊಂಡು ಬಿದ್ದಿರು ಅಂತಲೇ ಸ್ಟ್ರಿಕ್ಟಾಗಿ ಹೇಳಿದೆ. ಇದೇ ಕಾರಣಕ್ಕೆ ಕರ್ನಾಟಕ ಹೈಕೋರ್ಟ್ಗೆ ಮನೆ ಊಟ ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಸಲ್ಲಿಸಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಹೀಗಿದ್ದಾಗ ಪರಪ್ಪನ ಅಗ್ರಹಾರ ಜೈಲಿನ ವಾತಾವರಣ ನಟ ದರ್ಶನ್ಗೆ ಸರಿಯಾಗಿ ಸೆಟ್ ಆಗ್ತಿಲ್ವಂತೆ. ಇದೇ ಕಾರಣಕ್ಕೆ ಇದೀಗ ದರ್ಶನ್ ತೂಗುದೀಪ್ ಆ್ಯಂಡ್ ಗ್ಯಾಂಗ್ ತುಮಕೂರು ಜೈಲಿಗೆ ಶಿಫ್ಟ್ ಆಗುತ್ತಾ ಅನ್ನುವಂಥ ಅನುಮಾನ ಇದ್ದಿದೆ. ಅದರಲ್ಲೂ ಕೂಡ ಫುಲ್ ಗ್ಯಾಂಗ್ ಅಲ್ಲದೆ ಇದ್ದರೂ ಕೂಡ ದರ್ಶನ್ ಮತ್ತು ಕೆಲವರು ಪ್ರಮುಖ ಆರೋಪಿಗಳು ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಇದಕ್ಕೆ ಜೈಲಾಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಿದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾದರೆ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರಾ? ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಇದಕ್ಕೆ ಒಪ್ಪಿದ್ದಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಇಂತಹ ದರ್ಶನನ್ನು ತಮ್ಮ ಜೈಲಿನಲ್ಲಿ ಇರಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಒಂದು ಗ್ರೇಡ್ ಹೆಚ್ಚಳ. ಯಾಕಂತ ಹೇಳಿದ್ರೆ ಒಂದು VIP ಪರ್ಸನು, ಇನ್ನೊಂದು ದೊಡ್ಡ ಪ್ರೊಫೈಲ್ ಇರುವಂಥ ವ್ಯಕ್ತಿ. ಹೀಗಾಗಿ ಇಂಥವರು ಜೈಲಲ್ಲಿ ಇದ್ದರೆ ಅದು ಸಹಜವಾಗಿ ಈ ಜೈಲಿನ ಅಧಿಕಾರಿಗಳಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಜೊತೆಗೆ ನಾವು ಕೂಡ ಇಂತಹ ಆರೋಪಿಗಳನ್ನು ಜೈಲಿನಲ್ಲಿ ಇರಿಸಿಕೊಂಡಿದ್ವಿ ಅನ್ನೋದು ಇಲ್ಲಿ ಸಹಜವಾಗಿ ಚರ್ಚೆಗೆ ಬರುತ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ದರ್ಶನ್ನ ಪರಪ್ಪನ ಅಗ್ರಹದಲ್ಲಿ ಇರಿಸಿರೋದು ಸಹಜವಾಗಿ ಅವ್ರಿಗೂ ಕೂಡ ಖುಷಿಯ ವಿಚಾರ. ದರ್ಶನನ್ನು ಈ ರೀತಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಏನೇ ಇದ್ರೂ ಕೂಡ ದರ್ಶನ್ ಮಾಡಿರುವಂಥ ತಪ್ಪು ಸರಿನೋ ಎಲ್ಲದೂ ಕೂಡ ಇನ್ನಷ್ಟೇ ತೀರ್ಮಾನ ಆಗಬೇಕು. ಕೋರ್ಟ್ ಇನ್ನೂ ಕೂಡ ಅಪರಾಧಿ ಅಂತೇಳಿ ಹೇಳಿಲ್ಲ, ಆರೋಪಿ ಅಂತೇಳಿ ಹೇಳಿರೋದು. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಇನ್ನು ನಟ ದರ್ಶನ್ ಕನ್ನಡದ ಟಾಪ್ ಹೀರೋ ಆಗಿ 100 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಿರುವಂತಹ ಒಬ್ಬ ಶ್ರೀಮಂತ ಕಲಾವಿದ, ಜೊತೆಗೆ ಕೋಟ್ಯಾಧಿಪತಿನೂ ಕೂಡ ಹೌದು. ಅದರಲ್ಲೂ ನಟ ದರ್ಶನ್ ಸಿನಿಮಾಗಳು ಬರುತ್ತೆ ಅಂದರೆ ವರ್ಷಗಟ್ಟಲೆ ಅಭಿಮಾನಿಗಳು ಕಾದು ನಂತರ ಆ ಸಿನಿಮಾವನ್ನು ಫಸ್ಟ್ ಶೋ ನೋಡುವಂಥದ್ದು ಒಂದು ಕ್ರೇಜ್. ಆದರೆ ಈ ಬಾರಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಂಥ ದರ್ಶನ್ ದೊಡ್ಡದೊಂದು ಎಡವಟ್ಟನ್ನು ಮಾಡಿಬಿಟ್ರು. ಇದೀಗ ದರ್ಶನ್ ಈ ಪರಿಣಾಮಕ್ಕೆ ಜೈಲು ಸೇರುವಂತೆಯೂ ಕೂಡ ಆಯಿತು. ಜೈಲಿಗೆ ಹೋಗಿರುವಂಥ ದರ್ಶನ್ ಅಲ್ಲಿ ಬದಲಾಗ್ತಾರ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ.
ಯಾಕಂತ ಹೇಳಿದ್ರೆ ದರ್ಶನ್ಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಿದ್ದಾವೆ. ದರ್ಶನ್ ಎದುರಿಸ್ತಿರುವಂತಹ ಸವಾಲುಗಳು ಒಂದಲ್ಲ ಎರಡಲ್ಲ. ಈ ಕೋಪದ ಕೈಗೆ ಬುದ್ಧಿ ಕೊಟ್ಟಂಥ ದರ್ಶನ್ ಈಗ ಹೇಗೆ ಹೊರಗಡೆ ಬರೋದು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಇದೇ ಸಮಯಕ್ಕೆ ಹೊಸ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರವಾಗಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ನಡೀತಿದೆ ಅನ್ನುವಂಥದ್ದು. ಹೌದು, ಇದು ಅತ್ಯಂತ ಸ್ಫೋಟಕ ಮತ್ತು ದೊಡ್ಡ ಟ್ವಿಸ್ಟ್ ಅಥವಾ ದೊಡ್ಡ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ಈ ಮಧ್ಯೆ ತುಮಕೂರು ಜೈಲಿನಲ್ಲೂ ಕೂಡ ಇದಕ್ಕೆ ಬೇಕಾದಂಥ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿಯು ಕೂಡ ಸಿಗ್ತಾ ಇರೋವಂಥದ್ದು. ಈಗ ಸಹಜವಾಗಿ ದರ್ಶನನ್ನು ಯಾಕೆ ತುಮಕೂರಿಗೆ ಶಿಫ್ಟ್ ಮಾಡ್ತಾರೆ, ಬೆಂಗಳೂರೇ ಆರಾಮಲ್ವಾ, ಬೆಸ್ಟ್ ಅಲ್ವಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿತ್ತು. ಬಟ್ ಒಂದಷ್ಟು ಕಾರಣಗಳಿಂದ, ತಾಂತ್ರಿಕ ಮತ್ತು ಸಹಜವಾಗಿ ಸೆಕ್ಯೂರಿಟಿ ರೀಸನ್ನಿಂದ ದರ್ಶನನ್ನು ಬೆಂಗಳೂರಿನಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಇದಕ್ಕೆ ಕೋರ್ಟ್ನ ಪರ್ಮಿಷನ್ ಕೊಡಬೇಕು, ಅದನ್ನು ಕೂಡ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಜೈಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆ ಬಗ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಹಲವು ಸಲ ಜೈಲಿನ ಮೇಲೆ ರೇಡ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಬಳಸಬಾರ್ದಾಗಿರುವಂಥ ಪ್ರಾಡಕ್ಟ್ಗಳು ಸಿಕ್ಕಿದ್ವು. ಅದರಲ್ಲೂ ಕೂಡ ಗಾಂಜಾ, ಸಿಗರೇಟು, ಎಣ್ಣೆ, ಹೀಗೆ ಏನೇನು ಸಿಗಬಾರ್ದು ಅವೆಲ್ಲದೂ ಕೂಡ ಇತ್ತು. ಜೊತೆಗೆ ಮೊಬೈಲ್ನ ಅವಕಾಶವೂ ಕೂಡ ಇತ್ತು. ಅಂದರೆ ಬೇರೆಯವರ ಮೊಬೈಲನ್ನು ಬಳಕೆ ಮಾಡಿ ಮಾತನಾಡೋದು, ಈ ರೀತಿ ಕೂಡ ಇತ್ತು. ಈಗಲೂ ಕೂಡ ಅಷ್ಟೇ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೂ ಕೂಡ ಜೈಲಿನ ಅಧಿಕಾರಿಗಳೇ ಸಹಾಯ ಮಾಡ್ತಾರೆ ಅನ್ನುವಂಥ ಆರೋಪ ಇದೆ. ಅದು ಯಾವತ್ತೂ ಕೂಡ ಇರುತ್ತೆ. ಅದೇನು ಯಾರು ಕೂಡ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ ಮತ್ತು ಒಳಗಡೆ ನೋಡಿದ್ದನ್ನು ಹೊರಗಡೆ ಹೇಳೋಕ್ಕೂ ಕೂಡ ಅಸಾಧ್ಯ. ಹೀಗಾಗಿ ಅವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋದು ವೇಸ್ಟ್. ಇನ್ನೊಂದು ಕಡೆ ಈಗಲೂ ಕೂಡ ಅಷ್ಟೇ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗೆ ಜೈಲಿನ ಅಧಿಕಾರಿಗಳೇ ಸಹಾಯವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಜೈಲಿನ ಒಳಗಡೆ ದುಡ್ಡು ಕೊಟ್ಟರೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಬಟ್ ಅದಕ್ಕೆ ಪ್ರೂಫ್ ಇಲ್ಲದೆ ಏನೂ ಕೂಡ ಆರೋಪವನ್ನು ಹೊರಿಸಲಿಕ್ಕೆ ಆಗೋದಿಲ್ಲ. ಇನ್ನು ಈ ಎಲ್ಲ ಆರೋಪಗಳ ಬಗ್ಗೆ ಈಗ ದರ್ಶನ್ ಸಹಜವಾಗಿ ಚಿಂತಾಕ್ರಾಂತರಾಗಿದ್ದಾರೆ. ಮತ್ತೊಂದು ಕಡೆ ದರ್ಶನನ್ನು ಈ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದ್ರಿಂದ ಸಾಕಷ್ಟು ಬೆಳವಣಿಗೆಗಳು ಅಲ್ಲೂ ಕೂಡ ನಡೀಬಹುದು. ಅಭಿಮಾನಿಗಳು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಈಗಾಗಲೇ ದರ್ಶನನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಮಾನಿಗಳು ಬೆಳಗಿಂದ ರಾತ್ರಿವರೆಗೆ ಸೆಂಟ್ರಲ್ ಜೈಲಿನ ಆವರಣದಲ್ಲಿ ಕಾಯ್ತಾಗಿರ್ತಾರೆ. ಈಗಾಗಲೇ 2-3 ಸಲ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವರು ಕೂಡ ಬಂದು ಭೇಟಿ ಹಾಕಿ ಹೋಗ್ತಾ ಇದ್ದಾರೆ. ದರ್ಶನ್ಗೆ ಇದೊಂದು ರೀತಿಯಲ್ಲಿ ಇರಿಸು ಮುರುಸು ಕೂಡ ಆಗ್ತಿದೆ. ಹೀಗಾಗಿ ಈ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಸ್ವಲ್ಪನಾದರೂ ಓಕೆ. ಏನು ಅಲ್ಲಿ ಊಟದ ವ್ಯವಸ್ಥೆ ಬಗ್ಗೆನೂ ಕೂಡ ಈಗಷ್ಟೇ ನೋಡ್ತಾ ಇದ್ದಾರೆ. ಹೇಗಿದೆ, ಊಟ ಮಾಡ್ಬೋದಾ, ಜೊತೆಗೆ ಬೇರೆ ಬೇರೆ ವಸ್ತುಗಳು ಏನಾದರೂ ಸಿಗ್ತಾವಾ ದರ್ಶನ್ಗೆ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಬಟ್ ಸೆಕ್ಯೂರಿಟಿ ರೀಸನ್ನಿಂದ ಮತ್ತು ಈ ರೀಸನ್ನಿಂದ ಪ್ರಮುಖವಾಗಿ ಇಲ್ಲಿ ದರ್ಶನ್ ಹೇಗಾದರೂ ಮಾಡಿ ದರ್ಶನ್ಗೆ ಇನ್ನೂ 2 ತಿಂಗಳಂತೂ ಮಿನಿಮಮ್ ಜೈಲಿನಲ್ಲಿ ಇರಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗೆ ಇರೋಷ್ಟು ದಿನ ಸ್ವಲ್ಪ ನೆಮ್ಮದಿಯಲ್ಲಿರಲಿ ಮತ್ತು ಕಿರಿಕಿರಿ ಅನ್ನೋದು ಕಡಿಮೆ ಆಗಲಿ. ದರ್ಶನ್ಗೆ ತುಮಕೂರು ಜೈಲು ಸ್ವಲ್ಪ ಓಕೆ ಇರಬಹುದು ಅಥವಾ ಆಗಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಇನ್ನು ಕೋರ್ಟ್ ಅವಕಾಶವನ್ನು ಕೊಟ್ಟರೆ ಬಟ್ಟೆ ಇರ್ಬೋದು, ಹಾಸಿಗೆ ಇರ್ಬೋದು, ಊಟ ಇರ್ಬೋದು, ಇದಕ್ಕೆ ಅವಕಾಶವನ್ನು ಕೊಡ್ತು ಅಂತ ಹೇಳಿದ್ರೆ ಬಹುಶಃ ಅದು ಕೂಡ ಕ್ಲಿಯರ್ ಆಗುತ್ತೆ ಅನ್ನೋದು ಕೂಡ ದರ್ಶನ್ ಫ್ಯಾಮಿಲಿಯ ನಂಬಿಕೆ. ಬಟ್ ದರ್ಶನ್ ತುಮಕೂರಿಗೆ ಶಿಫ್ಟ್ ಆಗ್ತಿರೋದು ಸಹಜವಾಗಿ ಒಂದಷ್ಟು ಜನರಲ್ಲಿ ಚಿಂತೆಯನ್ನು ಹೆಚ್ಚಿಸಿದರೆ ಇನ್ನೊಂದಷ್ಟು ಜನರಲ್ಲಿ ಖುಷಿಯನ್ನು ಮೂಡಿಸಿದೆ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ನ ಪರಪ್ಪನ ಅಗ್ರಹಾರದಿಂದ ತುಮಕೂರಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.